ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ಈಗ ನೀನೇ ದಿಕ್ತೋಚ್ತಾ ಕೂತ್ಕೊಂಡ್ರೆ ಹೇಗಮ್ಮ? ಎಲ್ಲರೂ ಮುಖ ಸಪ್ಪೆ ಮಾಡ್ಕೊಂಡಿದ್ದಾರೆ. ಆಗಿದ್ದೆಲ್ಲ ಮರ್ತ್ಬಿಡಮ್ಮ. ಮಾತಾಡೋದು ತುಂಬ ಸುಲಭ ಅಮ್ಮ, ಆದರೆ ಮನಸ್ಸಿನ ವೇದನೆನ ಅಷ್ಟು ಸುಲಭವಾಗಿ ಮರೆಯೋಕ್ಕಾಗಲ್ಲ. ಅಮ್ಮ, ನೆಕ್ಲೆಸ್ ಕದ್ದಿದ್ದು ನಾವಲ್ಲ, ನಾವು ತಪ್ಪು ಮಾಡಿಲ್ಲ ಅಂತ ಎಲ್ರಿಗೂ ಗೊತ್ತಾಯ್ತಲ್ಲ. ಗೋಡೆಗೆ ಹೊಡೆದಿರೋ ಮೊಳೆ ಸರಿಯಾಗಿಲ್ಲ ಅಂದರೆ ಕಿತ್ತು ಹಾಕ್ಬೋದು, ಆದರೆ ಕಲೆನ ಅಳಿಸೋಕ್ಕಾಗಲ್ಲ. ಆಗಿದ್ದಾಗೋಯ್ತಮ್ಮ. ನಮ್ಮೇಲಿನ ಆರೋಪ ನಿಜ ಆಗಲಿಲ್ಲ ಅನ್ನೋದೇ ಸಮಾಧಾನ ಅಲ್ವಾ? ಇನ್ನು ಎಷ್ಟೊತ್ತು ಅಂತ ಅದೇ ವಿಷಯನ ನೆನ್ಪು ಮಾಡ್ಕೊಂಡು ಕೊರ್ಗೋಕ್ಕಾಗುತ್ತೆ ಹೇಳು? ನಮ್ಮ ಹತ್ರ ಇರೋ ವಸ್ತುನ ಕಳ್ಕೊಂಡ್ಬಿಟ್ರೆ ಅದನ್ನು ಮತ್ತೆ ತರಬಹುದು, ಆದರೆ ಒಂದು ಸಲ ಮರ್ಯಾದೆ ಹೋಗ್ಬಿಟ್ರೆ ಅದು ಮತ್ತೆ ಬರಲ್ಲ ಅಮ್ಮ. ಸತ್ಯ ಯಾರ ಕಡೆ ಇದೆ ಅಂತ ತೂಕ ಮಾಡೋಷ್ಟು ತಾಳ್ಮೆ ಜನಕ್ಕಿರಲ್ಲ, ಆದರೆ ಮನಸ್ಸಿನಲ್ಲಿ ಆಗಿರೋ ಗಲಾಟೆ ಮಾತ್ರ ನೆನಪಲ್ಲಿ ಉಳಿದಿರುತ್ತೆ. ನಡೆದಿರೋ ವಿಷಯ ಎಲ್ಲ ಪ್ರಚಾರ ಆಗಿಬಿಟ್ರೆ ನಮ್ಮ ಆರ್ತಿನ ಮದುವೆ ಆಗೋಕ್ಕೆ ಯಾರು ಮುಂದೆ ಬರ್ತಾರೆ? ಆಪಾದನೆ ಸಾಬೀತಾಗದೇ ಇದ್ರು ನಮ್ಮಂಥ ಬಡವರ ಜೀವನ ಹಾಳಾಗೋಕ್ಕೆ ಒಂದು ಆರೋಪ ಸಾಕು ಕಣೆ. ಅಲ್ಲಿ ಏನಾಯ್ತು ಅಂತ ನಂಗೆ ಈಗಲೂ ಅರ್ಥ ಆಗ್ತಾ ಇಲ್ಲ. ಸಾರಿಕಾ ಯಾಕೆ ನಮ್ಮನ್ನು ಸಿಗಾಕ್ಸೋಕೆ ನೋಡಿದ್ಲು? ಆಮೇಲೆ ಅವಳಾಗವಳೆ ಯಾಕೆ ಸೈಲೆಂಟ್ ಆದ್ಲು? ಅಮ್ಮ, ಅಲ್ಲೇನು ನಡೀತು ಅಂತ ನಿನ್ಗೊಬ್ಳಿಗೆ ಗೊತ್ತಿರೋದು. ಅಲ್ಲ ಪುಟ್ಟ, ನೀವಿಬ್ರು ಒಳಗಡೆ ಹೋಗಿ ಏನು ಮಾತಾಡಿದ್ರಿ? ಅಲ್ಲೇನು ನಡೀತು? ನೆಕ್ಲೆಸ್ ಕದ್ದಿದ್ದು ಬೇರೆ ಯಾರೂ ಅಲ್ಲ, ಅದು ಸಾರಿಕಾನೇ. ಸತ್ಯ ಏನು ಅಂದರೆ, ಮದುವೆ ಹಿಂದಿನ ದಿನ ರಾತ್ರಿ ಸಾರಿಕಾ ಅನುಮಾನಾಸ್ಪದವಾಗಿ ನಾವಿದ್ರ ಕಡೆ ಬಂದಿದ್ಲು. ಅದನ್ನು ಅದೃಷ್ಟವಶಾತ್ ವಿಕ್ರಾಂತ್ ನೋಡ್ದ. ಯಾರು ಇಲ್ದಿದ್ದಾಗ ಅವಳೊಬ್ಳೆ ರೂಮಿಗೆ ನುಗ್ಗಿದ್ದನ್ನ ನೋಡೋ ವಿಕ್ರಾಂತ್ ಸಾರಿಕಾ ನಡವಳಿಕೆಯಲ್ಲಿ ಅವನಿಗೆ ಡೌಟ್ ಬಂದು ಅವಳು ನೆಕ್ಲೆಸ್ ಕದ್ದಿದ್ದನ್ನ ಅವ್ನು ವಿಡಿಯೋ ಮಾಡ್ಕೊಂಡ. ಹಾಗಿದ್ರೆ ಯಾಕಕ್ಕ ವಿಕ್ರಾಂತ್ ಮೊದಲೇ ಹೇಳಲಿಲ್ಲ? ಅದಕ್ಕೂ ಒಂದು ಕಾರಣ ಇದೆ. ನಡೆದಿದ್ದನ್ನ ನೋಡಿ ವಿಕ್ರಾಂತ್ಗೆ ಶಾಕ್ ಆಗಿತ್ತು. ಸಾರಿಕಾ ಯಾಕೆ ಹೀಗೆ ಮಾಡಿದ್ಲು ಅಂತ ಕನ್ಫ್ಯೂಷನಲ್ಲಿದ್ದರು. ಅವ್ರೇನಾದರೂ ಮೊದಲೇ ಈ ವಿಚಾರನ ಎಲ್ರಿಗೂ ತಿಳಿಸಿದಿದ್ರೆ ಎಂಥ ಮನೆಗೆ ಮಗಳನ್ನ ಕೊಡ್ತಿದ್ದೀವಿ ಅಂತ ಹೆಣ್ಣಿನ ಮನೆಯವರು ಟೆನ್ಷನ್ ಮಾಡ್ಕೊಳ್ಳೋ ಸಾಧ್ಯತೆ ಇತ್ತು. ಈ ವಿಷಯ ನಿನ್ಗೆ ಯಾವಾಗ ಗೊತ್ತಾಯ್ತಕ್ಕ? ಪೊಲೀಸ್ ಬಂದಾಗ ನಾನು ವಿಕ್ರಾಂತ್ ಇದನ್ನೇ ಮಾತಾಡ್ತಾ ಇದ್ವಿ. ಅವರು ನಡೆದಿದ್ನೆಲ್ಲ ಹೇಳಿ ನನಗೆ ವಿಡಿಯೋ ತೋರಿಸಿದ್ರು. ನಾನು ಆ ವಿಡಿಯೋ ಹಿಡ್ಕೊಂಡು ಸಾರಿಕಂಗೆ ಬುದ್ಧಿ ಕಲಿಸ್ದೆ. ವಿಕ್ರಾಂತ್ ಇರಲಿಲ್ಲ ಅಂದಿದ್ರೆ ಸಾರಿಕಾ ನನ್ನ ಮೇಲೆ ಗೂಬೆ ಕೂರಿಸಿ ಸ್ಟೇಷನಿಗೆ ಕಳಿಸಿರೋಳು. ಇಷ್ಟೇ ನಡೆದಿತ್ತು. ಆದ್ಯ, ಬಲಗಾಲಿನಿಂದ ಸೇರುವತ್ತು ಬಲಗಾಲಿಟ್ಟು ಒಳಗೆ ಬಾಮ್ಮ. ಬಾ ಪುಟ್ಟ. ಆದ್ಯ, ಇವತ್ತಿಂದ ನೀನು ಈ ಮನೆ ಮೆಂಬರ್ ಅಮ್ಮ. ಮದುವೆಯಾಗಿ ಗಂಡನ ಮನೆಗೆ ಬಂದು ಹೊಸದ್ರಲ್ಲಿ ಇಲ್ಲಿ ವಾತಾವರಣಕ್ಕೆ ಹೊಂದ್ಕೊಳ್ಳೋದು ಸ್ವಲ್ಪ ಸಮಯ ಬೇಕಾಗತ್ತೆ. ಆದರೆ ನೀನೇನು ಯೋಚನೆ ಮಾಡಬೇಡಮ್ಮ, ನೀನು ನನ್ನ ಮಗಳಿದ್ದ ಹಾಗೆ ನಾವೇ ನಿಂಗೆ ಅಡ್ಜಸ್ಟ್ ಆಗ್ಬಿಡ್ತೀವಿ. ಓಕೆನಾ? ಥ್ಯಾಂಕ್ ಯು ಮಾವ. ಸರಿ, ಇಬ್ರು ತುಂಬ ಸುಸ್ತಾಗಿದ್ದೀರಾ, ಹೋಗಿ ರೆಸ್ಟ್ ತಗೊಳ್ಳಿ. ಕರ್ಕೊಂಡು ಹೋಗೋ. ಅದ್ಯಾ ಬಾಗೋಣ. ಹೋಗಿ.
ನಿನಗೂ ಇದೇ ಗತಿ ಬರುತ್ತೆ ಅಮೂಲ್ಯ. ನನಗೆ ಹೊಡೆದೆ ಅಲ್ವಾ, ನಾನು ಮಾತ್ರ ನಿನ್ನನ್ನು ಖಂಡಿತ ಸುಮ್ಮನೆ ಬಿಡಲ್ಲ. ಮಾಡೋದೆಲ್ಲ ಮಾಡಿಬಿಟ್ಟು ಆರಾಮಾಗಿ ಚೆಸ್ ಆಡ್ತಾ ಕೂತಿದೀಯಾ? ಏನು ಯೋಚನೆ ಮಾಡ್ತಿದೀಯಾ? ಇನ್ನೂ ನನ್ನ ತಂಗಿ ಮಕ್ಕಳಿಗೆ ಹೇಗೆ ಕಷ್ಟ ಕೊಡಬಹುದು ಅನ್ನೋದನ್ನ ಯೋಚನೆ ಮಾಡ್ತಿದೀಯಾ? ನಿಂತ್ಕೊಳ್ಳೆ. ಈಗ ನಿನಗೆ ಸಮಾಧಾನ ಆಗಿರ್ಬೇಕಲ್ಲ? ಅಂತೂ ನೀನು ಅಂದ್ಕೊಟ್ಟದನ್ನ ಕೊನೆಗೂ ಸಾಧಿಸೇ ಬಿಟ್ಟೆ ಅಲ್ಲ? ಯಾಕೆ ನಿನಗಿಂತ ದುರ್ಬುದ್ಧಿ? ಇದಕ್ಕೆಲ್ಲ ಕಾರಣ ನೀನೇ ಅಮ್ಮ. ನನ್ನನ್ನು ಅಪ್ಪರ್ ಕ್ಲಾಸಿಗೆ ಸೂಟ್ ಆಗೋ ಥರ ಬೆಳೆಸಿದ್ರಿಂದಾನೆ ನಾನು ನನ್ನ ಸ್ಟೇಟಸ್ಗೆ ತಕ್ಕಂತೆ ನಡ್ಕೋತಾ ಇದ್ದೀನಿ. ಅಡಿಗೆ ಅವ್ರನ್ನ ನನ್ನ ಚಿಕ್ಕಮ್ಮನ ಮಕ್ಕಳು ಅಂತ ಹೇಳ್ಕೊಳಕ್ಕೆ ನನ್ನಿಂದ ಆಗಲ್ಲ. ಹೀಗೆಲ್ಲ ಮಾತಾಡೋದಕ್ಕೆ ಹೇಗೆ ಮನಸ್ಸು ಬರುತ್ತೆ ನಿನ್ಗೆ? ನನ್ನ ತವರಿನ ಕಡೆಯಿಂದ ಅಂತ ಇರೋ ಸಂಬಂಧಿಕರು ಅಂದ್ರೆ ಅವರಷ್ಟೇ. ಅದು ನಿನಗೆ. ನನಗತ್ರ ಯಾವ ಫೀಲಿಂಗ್ಸು ಇಲ್ಲ. ಅವ್ರು ಎಲ್ಲಿರ್ಬೇಕೋ ಅಲ್ಲೇ ಇರಬೇಕು. ಓವರ್ ಆಗಿ ಆಡ್ತಾ ಅಗತ್ಯ ಇಲ್ದಿರೋ ಕಡೆಗೆಲ್ಲ ತಲೆ ಹಾಕಿದ್ರೆ ನಾನು ಹೀಗೆ ಮಾಡೋದು. ಅಂದ್ರೆ ಇದನ್ನೆಲ್ಲ ನೀನೇ ಮಾಡಿದೀಯಾ ಅಂತ ಆಯ್ತು. ಹೇಳೆ, ಅದೇನ್ ಮಾಡ್ದೆ ಅಂತ ಹೇಳು. ನೀನೇ ಎಲ್ಲ ನೋಡಿದ್ಯಾ, ಇನ್ನೇನು ಹೇಳೋದಿದೆ? ನನ್ನ ತಂಗಿ ಮನೆಯವ್ರದ್ದು ಏನು ತಪ್ಪಿಲ್ಲ ಅಂತ ಗೊತ್ತಿದ್ರು ಯಾಕೆ ಪೊಲೀಸರನ್ನ ಕರೆಸಿ ಅವಮಾನ ಮಾಡಿದೆ? ಏನ್ ಮಾಡ್ಬೇಕು ಅನ್ಕೊಂಡಿದ್ದೆ ಅನ್ನೋದನ್ನ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನ ಪದ್ಮ, ಪದ್ಮ ಏನ್ ಮಾಡ್ತಾ ಇದೀಯ ನೀನು? ಕೇಳಿದ್ರ ಇವಳನ್ನ? ಅಲ್ಲಿ ನಡೆದಿರೋದಕ್ಕೆಲ್ಲ ಇವಳೇ ಕಾರಣ ರೀ. ಇವಳನ್ನ ಪದ್ಮ, ಏನಫ್ ಈಸ್ ಏನಫ್. ಯಾರೋ ಮೂರನೇಗೋಸ್ಕರ ನನ್ನ ಮಗಳಿಗೆ ಹಿಂಸೆ ಕೊಡ್ತಾ ಇದೆಯಾ ನೀನು? ರೀ, ಅವಳ ನನ್ನ ತಂಗಿರಿ. ಮೂರನೇವಳು ಹೇಗ್ರಿ ಆಗ್ತಾಳೆ? ಇವಳಿಗೆ ಪಿತ್ತ ನೆತ್ತಿಗೇರಿದೆ. ಮುತ್ತು ಮಾಡಿ ಬೆಳೆಸಿದ್ದು ಜಾಸ್ತಿ ಆಗಿದೆ. ನೀವು ನನ್ನ ತಡಿಬೇಡಿ. ಸ್ಟಾಪ್ ಇಟ್ ಪದ್ಮ. ನಿನಗೆ ಅವಳು ತಂಗಿ ಆದ್ರೆ ನಂಗೆ ಇವಳು ಮಗಳು ಕಣೆ. ನಾನು ಇವಳನ್ನ ವಹಿಸ್ಕೊಂಡು ಮಾತಾಡೋದು. ನನಗೆ ನಿನ್ ಮೇಲೆ ಮದುವೆ ಮನೇಲಿ ಸಿಟ್ಟು ಬಂದಿತ್ತು ಪದ್ಮ. ಮಾತುಗೂ ಎಲ್ಲ ಶಾಸ್ತ್ರಕ್ಕೂ ತಂಗಿ ಮಕ್ಕಳು ಅಂತ ಸಭೆಯಲ್ಲಿ ಇವಳನ್ನ ಅವಮಾನ ಮಾಡಿದ್ಯಾ. ನಿನ್ಗೆ ಅವ್ರು ಹೆಚ್ಚಾಗಿರ್ಬೋದು, ನಂಗೆ ಇವಳೇ ಸರ್ವಸ್ವ. ನಾನು ಇವಳು ಪರ ನಿಲ್ಲೋದು. ಅಪ್ಪ, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಅಲ್ಲೇನಾಯ್ತು ಗೊತ್ತಾ? ಇಲ್ಲಿ ಬಿಡು ಕಂದ, ಅಲ್ಲಿ ಏನ್ ಬೇಕಾದ್ರೂ ಆಗಿರ್ಲಿ, ಅದೆಲ್ಲ ಮುಗಿದೋದ್ ವಿಚಾರ. ಏನು ಯೋಚನೆ ಮಾಡಬೇಡ, ನಾನು ನಿನ್ ಜೊತೆ ಇದ್ದೀನಿ. ಯಾರೇನ್ ಬೇಕಾದ್ರೆ ಅಂದ್ಕೊಳ್ಳಿ. ಬಿ ಚೇರ್ಫುಲ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.